ನಮಸ್ಕಾರ ವೀಕ್ಷಕರೇ, ನವಗ್ರಹ ಪರಿಹಾರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ನಾವು ಭಯ ಹುಟ್ಟಿಸುವ ಜ್ಯೋತಿಷವನ್ನಲ್ಲ, ಶಾಸ್ತ್ರದ ಪ್ರಕಾರ ಸರಳ ಮತ್ತು ಪ್ರಾಮಾಣಿಕ ಮಾರ್ಗದರ್ಶನ ನೀಡುತ್ತೇನೆ. ಬನ್ನಿ ಇಂದಿನ ವಿಷಯ ತಿಳಿಯೋಣ. ಜಾತಕದಲ್ಲಿ ಹಣ ಯಾಕೆ ಉಳಿಯುತ್ತಿಲ್ಲ, ಈ 5 ಯೋಗಗಳನ್ನು ಪರಿಶೀಲಿಸಿ ಧನಯೋಗ ಭಾಗ 2 ನಲ್ಲಿ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ನಿಮ್ಮ ವೀಕ್ಷಕರೇ, ತಿಂಗಳಿಗೆ 50,000ದಿಂದ ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ರು ನಿಮ್ ಕೈಯಲ್ಲಿ ಉಳಿತಾ ಇಲ್ವೇ? ಆದರೆ ಕೆಲವರಿಗೆ ಬರೀ 10ರಿಂದ 20,000 ತಿಂಗಳಿಗೆ ಸಂಪಾದನೆ ಮಾಡಿದ್ರು ಸಹ ನಿಧಾನವಾಗಿ ತನ್ನ ಸಂಪತ್ತನ್ನು ಉಳಿತಾಯ ಮಾಡಿಕೊಂಡು ಹಣವನ್ನು ಸಂಗ್ರಹಿಸ್ತಾನೆ. ಇದಕ್ಕೆ ಕೇವಲ ಆದಾಯವೇ ಕಾರಣವೇ ಅಥವಾ ಜಾತಕದಲ್ಲೂ ಕೆಲವು ಸೂಚನೆಗಳಿವೆ? ಶಾಸ್ತ್ರದ ಪ್ರಕಾರ ಈ 5 ಪ್ರಮುಖ ಅಂಶಗಳು ನಿಮ್ಮ ಜಾತಕದಲ್ಲಿದ್ದರೆ ಈ 5 ಪ್ರಮುಖ ಅಂಶಗಳು ಯಾವುದೊಂದು ನೋಡೋಣ. ಮೊದಲಿಗೆ 2ನೇ ಭಾವ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 2ನೇ ಭಾವವನ್ನು ಧನಸ್ಥಾನ ಎಂದು ಕರೆಯಲಾಗಿದೆ. ಒಬ್ಬ ವ್ಯಕ್ತಿ ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಸಹ ಹಣ ಕೈಯಲ್ಲಿ ಉಳಿತಾಯ ಆಗ್ತಾನೆ ಇಲ್ಲ. ಹಾಗಾದ್ರೆ ಈ 2ನೇ ಭಾವದ ಅಧಿಪತಿ ಏನಾದ್ರು ನಮ್ಮ ಜಾತಕಗಳಲ್ಲಿ ಶುಭ ಗ್ರಹಗಳಾದ ಶುಕ್ರ, ಗುರು, ಬುಧ ಗ್ರಹಗಳು ಅಂದ್ರೆ ಶುಭ ಗ್ರಹಗಳು ಲಿದ್ದು ಅಥವಾ ಧನಸ್ಥಾನಕ್ಕೆ ನೇರ ದೃಷ್ಟಿ ಇದ್ದಾಗ ಅಂತವರಿಗೆ ಧನವನ್ನು ಸಂಗ್ರಹಿಸುವಂತಹ ಸಾಮರ್ಥ್ಯ ಮತ್ತು ಆದಾಯ ಗಳಿಕೆ ಮಾಡ್ತಕ್ಕಂಥ ಸಾಮರ್ಥ್ಯ ತನ್ನದಾಗಿರುತ್ತದೆ. ಇನ್ನು ಕೆಲವರಿಗೆ ಹಣ ಸಂಪಾದನೆ ಮಾಡಿದ್ರು ಸಹ ಹಣ ಉಳಿತಾಯದ ಯೋಗ ಇರುವುದಿಲ್ಲ. ಕಾರಣ 2ನೇ ಸ್ಥಾನದ ಅಧಿಪತಿ ಧನಸ್ಥಾನದ ಅಧಿಪತಿ ಏನಾದ್ರೂ ಕ್ರೂರ ಗ್ರಹಗಳ ಜೊತೆ ಇದ್ದಾಗ ಅಥವಾ 6, 8, 12ನೇ ವ್ಯಯಸ್ಥಾನಗಳಲ್ಲಿ ಏನಾದ್ರೂ ಯತಿಫಲ ಇದ್ದಾಗ ಆಗ ಧನ ಸಂಗ್ರಹಣೆ ಮಾಡೋದ್ರಲ್ಲಿ ಅವ್ರಿಗೆ ಮನಸ್ಸಿರೋದಿಲ್ಲ. ಹಣವನ್ನ ದುಂದುವೆಚ್ಚ ಮಾಡ್ತಾರೆ. ಅವ್ರಿಗೆ ಹಣದ ಸಂಗ್ರಹಣೆ ಮತ್ತು ಉಳಿತಾಯ ಮಾಡುವಂತಹ ಮನಸ್ಸು ಕೂಡ ಇರೋದಿಲ್ಲ. ಅವ್ರಿಗೆ ಆ ಸಾಮರ್ಥ್ಯ ವಿಫಲ ಆಗ್ತದೆ. ಅದಕ್ಕೆ ಮೂಲ ಕಾರಣ ನಮ್ಮ ಶಾಸ್ತ್ರದಲ್ಲಿರ್ತಕ್ಕಂಥ ಧನಸ್ಥಾನದ ಅಧಿಪತಿ ಜೊತೆ ಯಾವ್ಯಾವ ರೀತಿ ಫಲಾಫಲಗಳಿರ್ತಕ್ಕಂಥದ್ದು ತುಂಬಾ ಅತ್ಯಗತ್ಯ. ವೀಕ್ಷಕರೇ, ನಿಮ್ಮ ಜೀವನದಲ್ಲೂ ಹಣ ಸಂಪಾದನೆ ಮಾಡಿದ್ರು ಹಣ ಉಳಿತಾಯ ಆಗ್ತಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ, ಪರಿಹಾರ ನೀಡೋಣ. ಮೂಲ ಕಾರಣ ಶಾಸ್ತ್ರದಲ್ಲಿ ಧನಸ್ಥಾನ ಬಲವಾಗಿದ್ದು ಅದರ ಜೊತೆಗೆ ಅವರ ಜೀವನದ ಶೈಲಿ ಹಣ ಉಳಿತಾಯವಂತ ಮಾಡುವಂತ ಸಾಮರ್ಥ್ಯದ ಕಡೆಗೆ ಹೋದಾಗ ಹಣಕಾಸಿನ ನಿರ್ಧಾರಗಳ ಜೊತೆಗೆ ಜ್ಯೋತಿಷ್ಯದಲ್ಲಿ ಧನಸ್ಥಾನದ ಭಾವ ಅತಿ ಮುಖ್ಯವಾಗಿರುತ್ತೆ. ವೀಕ್ಷಕರೇ, ನಿಮ್ಮ ಜಾತಕಗಳಲ್ಲಿ ಏನಾದ್ರೂ ಸಂಪಾದನೆ ಮಾಡಿದ್ರು ಹಣ ಉಳಿತಾಯ ಆಗೋದಿಲ್ಲ ಅಂತಂದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಇದರ ಜೊತೆಗೆ ಧನಯೋಗವನ್ನು ನೋಡ್ಬೇಕಾದ್ರೆ ಕೇವಲ 2ನೇ ಭಾವ ಧನಸ್ಥಾನವನ್ನ ನೋಡುವುದರ ಜೊತೆಗೆ 5ನೇ ಭಾವ, 9ನೇ ಭಾವ, 11ನೇ ಭಾವವನ್ನು ಪರಿಗಣನೆಗೆ ತಗೊಬೇಕು. ಆದ್ರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಬೇಕು, 2ನೇ ಭಾವ ದುರ್ಬಲವಾಗಿದೆ ಎಂದ ಕೂಡಲೇ ನಿಮ್ಮ ಜೀವನದಲ್ಲಿ ಹಣ ಬರುವುದೇ ಇಲ್ಲ ಎಂದ ಅರ್ಥವಲ್ಲ. ಆ ದುರ್ಬಲವಾಗಿರ್ತಕ್ಕಂಥ ಗ್ರಹಕ್ಕೆ ಶಾಂತಿ ಮಾಡಿಕೊಂಡು ನಾವು ಯಾವ ರೀತಿ ಹಣವನ್ನ ಸಂಗ್ರಹಣೆ ಮಾಡಬೇಕು ಅಂತೇಳಿ ಹಣ ಉಳಿತಾಯ ಮಾಡುವ ಅಭ್ಯಾಸಗಳನ್ನು ರೂಢಿ ಪರಿಶ್ರಮ ಮತ್ತು ಹಣಕಾಸಿನ ಶಿಸ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಹಣ ಉಳಿತಾಯ ಮಾಡುವಂತ ಯೋಗ ತಾನಾಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ 5ನೇ ಭಾವ, 9ನೇ ಭಾವ, 11ನೇ ಭಾವದಿಂದ ಯಾವ ರೀತಿ ಹಣ ಸಂಗ್ರಹಣೆ ಮಾಡ್ತೀರಾ, ಯಾವ ವರ್ಷದಲ್ಲಿ ಧನ ಪ್ರಾಪ್ತಿ ಆಗುತ್ತೆ, ಯಾವ ದಶೆ ಭುಕ್ತಿ ಪ್ರಾರಂಭದಲ್ಲಿ ನಿಮಗೆ ದಿನ ಪ್ರಾಪ್ತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಅಲ್ಲಿವರೆಗೂ